ಸ್ವಾಮಿ ವಿವೇಕಾನಂದರಲ್ಲಿ ವೇದಿಕೆ ಮೇಲೆ ಆಸೀನರಾಗಿರುವ ಎಲ್ಲ ಪರಮ ಪೂಜ್ಯರಲ್ಲಿ ಮೊಟ್ಟ ಮೊದಲಿಗೆ ಪ್ರಣಾಮಗಳನ್ನು ಹೇಳ್ತೇನೆ. ನಾನು 5 ನಿಮಿಷ ಅಷ್ಟೇ ಮಾತಾಡೋದು. ಗುಲ್ಬರ್ಗ ಹೋಗಬೇಕಾಗಿದೆ, ಅಲ್ಲಿ ಕಾರ್ಯಕ್ರಮ ಇದೆ. ವೇದಿಕೆ ಮೇಲೆ ಆಸೀನರಾಗಿರ್ತಕ್ಕಂಥ ಎಲ್ಲ ಗೌರವಾನ್ವಿತ ಅತಿಥಿಗಳೇ, ಮುಂಭಾಗದಲ್ಲಿ ಆಸೀನರಾಗಿರುವ ಎಲ್ಲ ಪ್ರೀತಿಯ ಆಧ್ಯಾತ್ಮಿಕ ಬಂಧುಗಳೇ, ಮೈಕ್ ಯಾರು? ಮೈಕ್ ಅನೌನ್ಸ್ ಮೈಕ್. ಬ್ರಾಹ್ಮಣ ಯಾರು? ಇಂಥ ವಿಷಯಗಳಿಗೆಲ್ಲ ಯಾವತ್ತೂ ಒಂದು ಅಧಿಕಾರವಾಣಿಯಿಂದ ಮಾತನಾಡುವವರು ಬ್ರಾಹ್ಮಣ ಯಾರು? ಬಾಸ್ ಕಟ್ ಮಾಡಬೇಕು. ಮೈಕ್ ಯಾರು ಆಪರೇಟ್ ಮಾಡ್ತಾ ಇರೋದು? ಯಾರು ಎಲ್ಲಿದ್ದಾರೆ? ಸ್ವಲ್ಪ ಬಾಸ್ ಕಟ್ ಮಾಡಬೇಕು. ಸ್ವಲ್ಪ ಟ್ರಿಪಲ್ ಕರೆಕ್ಟ್. ಸ್ವಾಮಿ ವಿವೇಕಾನಂದರು ಈ ಪ್ರಶ್ನೆಗೆ ಉತ್ತರ ಕೊಡ್ತಾರೆ. ಬ್ರಾಹ್ಮಣ ಯಾರು? ವಿವೇಕಾನಂದರು ಹೇಳ್ತಾರೆ, ಅವನು ಸತ್ಯಕ್ಕಾಗಿ ಎಲ್ಲರಿಗಿಂತಲೂ ಮೊದಲು ತ್ಯಾಗ ಮಾಡಿದವನು. ಆದ್ದರಿಂದ ಅವನಿಗೆ ಅಷ್ಟು ಗೌರವ. ಇದ್ರ ಬಗ್ಗೆನೇ 1 ಗಂಟೆ ಉಪನ್ಯಾಸ ಮಾಡಬಹುದು. ಸತ್ಯ ಅಂದ್ರೆ ಏನು? ಸತ್ಯಕ್ಕಾಗಿ ಎಲ್ಲವನ್ನು ಯಾಕೆ ತ್ಯಾಗ ಮಾಡಬೇಕು? ಯಾಕೆ ಅಂದ್ರೆ ಜೀವನದ ಗುರಿಯೇ, ಜೀವನದ ಅರ್ಥಪೂರ್ಣವಾದ ಗುರಿ ಸತ್ಯಕ್ಕಾಗಿ ಎಲ್ಲವನ್ನೂ ತ್ಯಾಗ ಮಾಡುವುದು. ಅದು ಬುದ್ಧಿವಂತಿಕೆ, ಅದು ಪ್ರಬುದ್ಧತೆ, ಅದು ಪ್ರಜ್ಞೆ, ಪಕ್ವ ಬುದ್ಧಿ. ಯಾಕೆ? ಸತ್ಯದಲ್ಲಿ ಎಲ್ಲವೂ ಒಳಗೊಂಡಿದೆ. ಭೂಮ, ಸತ್ಯವೇ ಭೂಮ. ಉಪನಿಷತ್ತು ಹೇಳುತ್ತೆ, ಭೂಮ ಕಾಲ ದೇಶ ಕಾರ್ಯಕಾರಣಗಳನ್ನು ಮೀರಿದ್ದು ಸುಖ ಇರೋದು ಅಲ್ಲಿ ಮಾತ್ರ. ಆದರೆ ಮನುಷ್ಯ ಎಲ್ಲಿಯವರೆಗೆ ಅವನು ಬ್ರಾಹ್ಮಣನಾಗಿರುವುದಿಲ್ಲ ಅಲ್ಲಿಯವರೆಗೆ ಸತ್ಯಕ್ಕಾಗಿ ಆಕರ್ಷಿತನಾಗುವುದಿಲ್ಲ, ಬಂಗಾರಕ್ಕಾಗಿ ಆಕರ್ಷಿತನಾಗ್ತಾನೆ ಅಂತ ಈಶಾವಾಸ್ಯ ಉಪನಿಷತ್ತು ಹೇಳುತ್ತದೆ. ಹೇಗೆ ಹೇಳುತ್ತೆ? ಹಿರಣ್ಮಯೇನ ಪಾತ್ರೇಣ ಸತ್ಯಸ್ಯಾಪಿ ಹಿತಂ ಮುಖಂ. ಬಂಗಾರದ ಪಾತ್ರೆಯಲ್ಲಿ ಸತ್ಯವನ್ನು ಬಚ್ಚಿಡಲಾಗಿದೆ. ಜನಸಾಮಾನ್ಯರು ಆ ಬಂಗಾರದ ಪಾತ್ರೆಗೆ ತೆಕ್ಕೆ ಹೊಡೆದ್ರು, ಅದನ್ನೇ ಅಪ್ಪಿಕೊಂಡ್ರು. ಪಾತ್ರೆಯೇ ಹೀಗಿರಬೇಕಾದ್ರೆ ಅದರ ಒಳಗಡೆ ಇರೋ ಪದಾರ್ಥ ಹೇಗಿರಬಹುದು ಯೋಚನೆ ಮಾಡೋ ಗೋಜಿಗೆ ಹೋಗ್ಲಿಲ್ಲ. ಎಲ್ಲೋ ಅಲ್ಲೊಬ್ಬ ಇಲ್ಲೊಬ್ಬ, ಕಶ್ಚಿದ್ಧೀರಃ ಪ್ರತ್ಯಗಾತ್ಮಾನಮೈಕ್ಷತ್ ಯಮ ಹೇಳ್ತಾನಲ್ಲ, ಹಾಗೆ ಅಲ್ಲೊಬ್ಬ ಇಲ್ಲೊಬ್ಬ ಯೋಚನೆ ಮಾಡಿದ. ಪಾತ್ರೆಯೇ ಹೀಗಿರಬೇಕಾದ್ರೆ ಅದ್ರ ಒಳಗಡೆ ಇರೋ ಪದಾರ್ಥ ಹೇಗಿರ್ಬೇಕು? ಒಳಗಡೆ ಇರೋ ಪದಾರ್ಥ ಯಾವುದು? ಸತ್ಯ. ಹಿರಣ್ಮಯೇನ ಪಾತ್ರೇಣ ಸತ್ಯಸ್ಯಾಪಿ ಹಿತಂ ಮುಖಂ. ಬಂಗಾರದ ಪಾತ್ರೆ ಒಳಗಡೆ ಸತ್ಯವನ್ನು ಬಚ್ಚಿಡಲಾಗಿದೆ. ಅಪ್ರಬುದ್ಧರು, ಅಷ್ಟು ಪ್ರಜ್ಞೆ ಇಲ್ಲದವರು ಪಾತ್ರೆಯನ್ನೇ ಹಿಡ್ಕೊಳ್ತಾರೆ. ಪ್ರಬುದ್ಧನಾದವನು ಪಾತ್ರೆಯನ್ನು ತ್ಯಾಗ ಮಾಡಿ ಸತ್ಯಕ್ಕಾಗಿ ಎಲ್ಲವನ್ನು ತ್ಯಾಗ ಮಾಡಿ ಸತ್ಯವನ್ನು ಹಿಡಿತಾನೆ. ರಾಮಕೃಷ್ಣರ ತಂದೆ ಕೋರ್ಟಿನಲ್ಲಿ ಸುಳ್ಳು ಸಾಕ್ಷಿ ಹೇಳುವುದಿಲ್ಲ ಅಂತ ತಮ್ಮ ಇಡೀ ಆಸ್ತಿಯನ್ನು ಕಳ್ಕೊಂಡ್ರು. ಸತ್ಯಕ್ಕಾಗಿ ಆಸ್ತಿಯನ್ನು ಕಳ್ಕೊಂಡ್ರು. 54 ಎಕರೆ. ನಮ್ಗೆ ಆಶ್ಚರ್ಯ ಆಗ್ಬೋದು, ಅಥವಾ ಅದಕ್ಕೋಸ್ಕರವೇ ನಾವು ರಾಮಕೃಷ್ಣ ತಂದೆ ತರ ನಾವು ಮಾಡಲ್ಲ, ನಾವು ಬುದ್ಧಿವಂತರು ಅಂತ ನಾವು ಭಾವಿಸಬಹುದು.
ಸತ್ಯಕ್ಕಾಗಿ ಅವರು ತಮ್ಮ ಆಸ್ತಿಯನ್ನು ಕಳ್ಕೊಂಡಿದ್ದಕ್ಕೆ ಗಯೆಯ ವಿಷ್ಣು ಅವರ ಕನಸಿನಲ್ಲಿ ಬಂದು ಹೇಳಿದ, ನಿನ್ನ ಮಗನಾಗಿ ಹುಟ್ಟಿ ಬರ್ತೇನೆ. ಭಗವಾನ್ ವಿಷ್ಣು ಮಗನಾಗಿ ಹುಟ್ಟಿ ಬರೋ ದೊಡ್ಡ ಆಸ್ತಿಯೋ, 50 ಎಕರೆ ಜಮೀನು ದೊಡ್ಡ ಆಸ್ತಿಯೋ? ಇಲ್ಲಿ ಪ್ರಬುದ್ಧತೆ, ಇಲ್ಲಿ ಪ್ರಜ್ಞೆ, ಇಲ್ಲಿ ಪ್ರಜ್ಞಾವಂತಿಕೆ, ಪ್ರಬುದ್ಧತೆ, ಪಕ್ವ ಬುದ್ಧಿ, ಹೀಗೆಯೇ ವಿವರಣೆ ಹೋಗುತ್ತೆ. ಇದನ್ನೆಲ್ಲ ನೋಡಿ ನೋಡಿ ವಿಶ್ವಾಮಿತ್ರ ಜಗತ್ತಿಗೆ ಸಂದೇಶ ಕೊಟ್ಟ, ಧಿಕ್ ಕ್ಷತ್ರಿಯ ಬಲಂ ಬ್ರಹ್ಮತೇಜೋ ಬಲಂ ಬಲಂ. ಬ್ರಾಹ್ಮಣನ ಬಲದ ಮುಂದೆ ಕ್ಷತ್ರಿಯನ ಬಲ ಗೌಣ. ಇತಿಹಾಸದುದ್ದಕ್ಕೂ ನೋಡ್ತೇವೆ. ಕ್ಷತ್ರಿಯ ಬಲ ಅಂದ್ರೆ ಅಧಿಕಾರ, ಹಣ, ಸಂಪತ್ತು, ದೌರ್ಜನ್ಯ ಮಾಡುವ ಎಲ್ಲ ಅವಕಾಶಗಳು ಉಪಯೋಗಿಸಿಕೊಳ್ಳೋದು. ಪರಶುರಾಮ ತೋರಿಸಿಕೊಟ್ಟ, ಧಿಕ್ ಕ್ಷತ್ರಿಯ ಬಲಂ ಬ್ರಹ್ಮತೇಜೋ ಬಲಂ ಬಲಂ. ಪರಶುರಾಮ ತೋರಿಸ್ಕೊಟ್ಟ, ವಸಿಷ್ಠರು ತೋರಿಸ್ಕೊಟ್ರು, ಇಂಡಿಯಾ ಪಾಶ್ಚಾತ್ಯ ಜಗತ್ತಿಗೆ ತೋರಿಸ್ಕೊಡ್ತು, ಗ್ರೀಕರಿಗೆ, ರೋಮನ್ನರಿಗೆ ಇಂಡಿಯಾ ತೋರಿಸ್ಕೊಡ್ತು. ನನ್ನ ಮೇಲೆ ಆದ ಆಕ್ರಮಣದ ಒಂದಾಣೆ ನಿಮ್ಮ ಮೇಲೆ ಆಗಿದ್ದಕ್ಕೆ ನೀವು ಕೊಚ್ಕೊಂಡು ಹೋದ್ರಿ, ನಿಮ್ಮ ಮೇಲೆ ಆದ ಆಕ್ರಮಣದ 100 ಪಟ್ಟು ನನ್ನ ಮೇಲೆ ಆಕ್ರಮಣ ಆಗಿದೆ, ನಾನು ಕೊಚ್ಕೊಂಡು ಹೋದ್ನ ಅಂತ ಭಾರತ ಗ್ರೀಕರಿಗೆ, ರೋಮನ್ನರಿಗೆ, ಈಜಿಪ್ಷಿಯನ್ನರಿಗೆ, ಪರ್ಷಿಯನ್ನರಿಗೆ, ಪ್ರಪಂಚದ ಎಲ್ಲ ನಾಗರಿಕತೆಗಳಿಗೂ ಹೇಳ್ತಾ ಇದೆ. ಯಾಕೆ ಭಾರತ ಕೊಚ್ಕೊಂಡು ಹೋಗ್ಲಿಲ್ಲ? ಕಾರಣ ಇಷ್ಟೇ, ಪರಮಾತ್ಮನೇ ಭಾರತವನ್ನು ರಕ್ಷಿಸಿ ಇಡಬೇಕಾದ ಅನಿವಾರ್ಯತೆ ಅವನಿಗಿದೆ. ಆದ್ದರಿಂದ ಭಾರತ ಸಾಯಲ್ಲ. ಗ್ರೀಕ್ ಸಾಯಲಿ, ಇಂಗ್ಲೆಂಡ್ ಸಾಯಲಿ, ಅಮೆರಿಕ ಸಾಯಲಿ, ಭಾರತ ಸಾಯಲ್ಲ. ಯಾಕೆ? ಭಗವಂತನಿಗೆ ಅದರ ಅನಿವಾರ್ಯತೆ ಇದೆ. ಏನು ಅನಿವಾರ್ಯತೆ? ಪ್ರಪಂಚದ ಯಾವುದೇ ವ್ಯಕ್ತಿ ಜೀವನದ ಒಂದು ಹಂತದಲ್ಲಿ ಅವನು ಬ್ರಾಹ್ಮಣನೇ ಆಗಬೇಕು. ವಿವೇಕಾನಂದರು ಇದನ್ನು ಹೇಳ್ತಾರೆ, ಪ್ರತಿಯೊಬ್ಬನನ್ನು ಬ್ರಾಹ್ಮಣನನ್ನಾಗಿಸಬೇಕಾದ್ದೇ ಈ ದೇಶದ ಸಂಸ್ಕೃತಿಯ ಗುರಿ ಅಂತ ಹೇಳ್ತಾರೆ ವಿವೇಕಾನಂದರು. ಅದನ್ನು ಶಂಕರಾಚಾರ್ಯರು ಮೊದಲೇ ಹೇಳಿದ್ರು. ಭಗವದ್ಗೀತಾ ಭಾಷ್ಯ ಬರೆಯುವಾಗ ಆಚಾರ್ಯರು ಹೇಳ್ತಾರೆ, ಬ್ರಾಹ್ಮಣ್ಯವನ್ನು ಉಳಿಸುವುದಕ್ಕಾಗಿ, ಬ್ರಾಹ್ಮಣತ್ವವನ್ನು ಎತ್ತಿ ಹಿಡಿಯುವುದಕ್ಕಾಗಿ ನಾರಾಯಣ ಭಗವಾನ್ ವಾಸುದೇವನಾಗಿ ಹುಟ್ಟಿ ಬಂದ. ಭಗವದ್ಗೀತೆಯ ಭಾಷ್ಯದ ಪ್ರಾರಂಭದ ಶ್ಲೋಕಗಳು ಅದಿರೋದು ಹಾಗೇನೆ. ಇದನ್ನೆಲ್ಲ ಏನು ಸೂಚಿಸುತ್ತೆ? ನಿಮಗೆ ಒಂದು ಘನತೆ ಇದೆ, ನಿಮಗೆ ಒಂದು ಸ್ಥಾನಮಾನ ಇದೆ, ನಿಮ್ಮನ್ನು ಜನ ಗೌರವಿಸಿದ್ದಾರೆ, ಇತಿಹಾಸ ಗೌರವಿಸಿದೆ. 10 ವರ್ಷದ ಹಿಂದೆ ನನಗಾದ ಅನುಭವ ಹೇಳ್ತೇನೆ. ಬಾಗಲಕೋಟೆಯಲ್ಲಿ ನಮ್ಮ ಆಶ್ರಮಕ್ಕೆ ಜಮೀನು ಕೊಂಡ್ಕೊಳ್ಬೇಕಾಗಿತ್ತು. ಆ ಜಮೀನ್ದಾರನಿಗೆ ಒಂದು 10 ಲಕ್ಷ ರೂಪಾಯಿ ಕೊಟ್ಟುಬಿಟ್ಟಿದ್ದೆ. ಅವನು ಜಮೀನು ನಮಗೆ ಕೊಡೋದಕ್ಕೆ ಹಿಂದೆ ಮುಂದೆ ನೋಡ್ತಾ ಇದ್ದ, ಬಹಳ ಹಿಂದೆ ಮುಂದೆ ನೋಡ್ತಾ ಇದ್ದ. ನಾನು ಅಂದ್ಕೊಂಡೆ, ಆ ಕಡೆ ದುಡ್ಡು ಹೋಯ್ತು, ಈ ಕಡೆ ಜಮೀನು ಹೋಯ್ತು. ಆ ಮಧ್ಯವರ್ತಿ ಇದಾನಲ್ಲ, ಅವನು ಮುಸ್ಲಿಂ, ಮಧ್ಯವರ್ತಿ ಮುಸ್ಲಿಂ. ಅವನು ಕರೆದು ಕೇಳಿದೆ, ಏನಪ್ಪ ಜಮೀನ್ ಬರುತ್ತಾ, ಜಮೀನ್ ಬರುತ್ತಾ? ಆ ಮುಸಲ್ಮಾನನ ಕೇಳಿದೆ ನಾನು, ನನಗ್ಯಾಕೋ ಡೌಟ್ ಬರ್ತಾ ಇದೆ, ಜಮೀನ್ ಬರುತ್ತಾ? ಅವಾಗ ಮುಸಲ್ಮಾನ ಹೇಳ್ತಾನೆ, ಖಂಡಿತ ಬರುತ್ತೆ ಸರ್. ಅದೇನು ಗ್ಯಾರಂಟಿ ಕೊಡ್ತೀನಿ ನೀನು? ಅದೇನು ಅಷ್ಟು ಗ್ಯಾರಂಟಿ? ಅವರು ಬ್ರಾಹ್ಮಿನ್ಸ್, ಆ ಜಮೀನ್ ಮಾರ್ತಾ ಇರೋರು ಅವರು ಬ್ರಾಹ್ಮಿನ್ಸ್. ಒಬ್ಬ ಮುಸಲ್ಮಾನನಿಗೆ ಇಷ್ಟು ನಂಬಿಕೆ ಇದೆ, ಅವರು ಬ್ರಾಹ್ಮಿನ್ಸ್, ಅವರು ಮೋಸ ಮಾಡಲ್ಲ. ಇದೆಲ್ಲ ನಮ್ಮ ಮುಂದೆ ಇರೋ ಕನ್ನಡಿ. ನಮಗೆ ಜವಾಬ್ದಾರಿ ಇದೆ. ತೈತ್ರೇಯ ಉಪನಿಷತ್ತು ಆವತ್ತೇ ಹೇಳಿದೆ, ಬ್ರಾಹ್ಮಣನೇ ನಿನಗೆ ಬಹಳ ದೊಡ್ಡ ಜವಾಬ್ದಾರಿ ಇದೆ. ಯೇ ತತ್ರ ಬ್ರಾಹ್ಮಣ ಸಂಹರ್ಷಿಣಃ ಯುಕ್ತ ಆಯುಕ್ತಾ ಅಲೋಕ್ಷ ಧರ್ಮ ಕಾಮಾಸ್ಯು ಯಥಾ ತೇ ತತ್ರ ವರ್ತೇರನ್ ತಥಾ ತತ್ರ ವರ್ತೇತ ಅಥಾಭ್ಯಾಖ್ಯಾತೇಷು. ಇದರರ್ಥ ಏನು? ಶಿಕ್ಷಣ ಮುಗಿಸ್ಕೊಂಡು ವಾಪಸ್ಸು ಮನೆಗೆ ಹೋಗ್ತಾ ಇರ್ತಕ್ಕಂಥ ವಿದ್ಯಾರ್ಥಿಗಳೇ, ಸತ್ಯಂ ವದ ಧರ್ಮಂ ಚರ ಮಾತೃದೇವೋ ಭವ ಪಿತೃದೇವೋ ಭವ
ಶ್ರದ್ಧೆಯಾದೇಯಂ ಅಶ್ರದ್ಧೆಯ ಅದೇಯಂ ಶ್ರೇಯಾದೇಯಂ ಹೃಯಾದೇಯಂ, ಏನೇನು ಮಾಡಬೇಕು ಜೀವನದಲ್ಲಿ ಅನ್ನೋದನ್ನು ಹೇಳ್ತಾ ಹೇಳ್ತಾ ತೈತ್ರಿ ಉಪನಿಷತ್ತು ಆ ಸ್ನಾತಕ ಡಿಗ್ರಿ ಪಡ್ಕೊಂಡು ಹೋಗ್ತಾ ಇರೋ ವಿದ್ಯಾರ್ಥಿಗಳಿಗೆ ಘಟಿಕೋತ್ಸವ ಭಾಷಣದಲ್ಲಿ ಆಚಾರ್ಯ ಹೇಳ್ತಾನೆ, ಇಂಥ ವಿಷಯಗಳಲ್ಲಿ ನಿಮ್ಗೇನಾದರೂ ಕನ್ಫ್ಯೂಷನ್ ಬಂದ್ರೆ ನಿಮ್ಮ ಸಮೀಪದ ಬ್ರಾಹ್ಮಣರು ಹೇಗೆ ಮಾಡ್ತಾರೋ ಆ ರೀತಿ ನಡ್ಕೊಳ್ಳಿ. ನಿಮ್ಮ ಹತ್ತಿರದ ಬ್ರಾಹ್ಮಣರು ಹೇಗೆ ನಡ್ಕೊಳ್ತಾರೋ, ಯುಕ್ತ ಆಯುಕ್ತ, ಯುಕ್ತವಾದ್ದು ಯಾವುದು ಅಯುಕ್ತವಾದ್ದು ಯಾವುದು, ಸರಿ ಯಾವುದು ತಪ್ಪು ಯಾವುದು, ಕನ್ಫ್ಯೂಷನ್ ಆದ್ರೆ ಏತತ್ರ ಬ್ರಾಹ್ಮಣ ಸಂಹರ್ಷಿನಃ. ಇಷ್ಟು ಗೌರವ ಇದೆಯಲ್ಲ, ಇಷ್ಟು ಸ್ಥಾನಮಾನ ಇದೆಯಲ್ಲ, ಇಷ್ಟು ಪೂಜ್ಯ ಭಾವ ಇದೆಯಲ್ಲ, ಅದರ ಜೊತೆಗೇನೆ ಅಷ್ಟು ಜವಾಬ್ದಾರಿ ಇದೆ. ನಾವು ಆದರ್ಶಗಳನ್ನು ಗಾಳಿಗೆ ತೂರಬಾರದು, ಎಳ್ಳು ನೀರು ಕೊಡಬಾರದು. ಎಷ್ಟು ಕಷ್ಟ ಬಂದರೂ ಕೂಡ ನಾವು ಆ ಆದರ್ಶಗಳಿಗೆ ತಕ್ಕಂತೆ ಬದ್ಧನಾಗಿ ನಾವು ನಡಿಬೇಕಾಗಿದೆ. ಇದನ್ನು ನಿಮಗೆ ಮತ್ತೆ ನೆನಪಿಸುವುದಕ್ಕಾಗಿ ಇಡೀ ಪ್ರಪಂಚವೇ ನಮ್ಮ ಕಡೆಗೆ ನೋಡ್ತಾ ಇದೆ. ಮಾರ್ಗದರ್ಶನಕ್ಕೆ ಪ್ರತಿಯೊಬ್ಬರೂ ನಾವು ನಿಮ್ಮ ಹಾಗಾಗಬೇಕು. ಅಮೆರಿಕದ ಎಮರ್ಸನ್ ಏನು ಹೇಳ್ತಾನೆ ಅಂತ ಹೇಳಿ ನನ್ನ ಮಾತು ಮುಗಿಸ್ತೇನೆ. ವೇದಾಂತವನ್ನು ಓದಿದಂತ ಎಮರ್ಸನ್ ನನಗೆ ಒಂದು ಆಸೆ ಬಂತು, ಅಯ್ಯೋ ನಾನು ಬ್ರಾಹ್ಮಣನಾಗಿ ಹುಟ್ಟಲಿಲ್ವಲ್ಲ. ಆದ್ರೆ ಅದನ್ನು ಅವನು ಹೇಳ್ಕೊಂಡ, ನೇಚರ್ ಹ್ಯಾಸ್ ಮೇಡ್ ಎ ಬ್ರಾಹ್ಮಣ್ ಆಫ್ ಮೀ ಪ್ರೆಸೆಂಟ್ಲಿ. ಈಗ ಸದ್ಯಕ್ಕೆ ಪ್ರಕೃತಿ ನನ್ನನ್ನೊಬ್ಬ ಬ್ರಾಹ್ಮಣನನ್ನಾಗಿ ಮಾಡಿಬಿಟ್ಟಿದೆ. ಸಂತೋಷಪಟ್ಟ, ಖುಷಿಪಟ್ಟ ಎಮರ್ಸನ್. ಅಮೆರಿಕದ ಸಂಸ್ಕೃತಿಯನ್ನು ಕಟ್ಟಿದವನು. ಇಂಥದ್ದೊಂದು 20 ಉದಾಹರಣೆ ಕೊಡಬಲ್ಲೆ, ಸಮಯ ಇಲ್ಲ. ತಾತ್ಪರ್ಯ ಏನು? ಇಷ್ಟೇ ತಾತ್ಪರ್ಯ, ನಮಗೊಂದು ಘನತೆ ಇದೆ, ನಮಗೊಂದು ಗೌರವ ಇದೆ, ಸಮಾಜ ನಮ್ಮ ಕಡೆಗೆ ನೋಡ್ತಾ ಇದೆ. ಆದ್ದರಿಂದ ದೊಡ್ಡ ಜವಾಬ್ದಾರಿ ಇದೆ. ಪರಮಾತ್ಮ ನಿಮ್ಗೆಲ್ಲ ಒಳ್ಳೇದು ಮಾಡಲಿ ಅಂತ ಪ್ರಾರ್ಥನೆ ಮಾಡಿ ಮಾತು ಮುಗಿಸ್ತೇನೆ. ಜೈ ರಾಮಕೃಷ್ಣ. ಧನ್ಯವಾದಗಳು ಸ್ವಾಮಿ ನಿರ್ಭಯಾನಂದ ಜಿ ಮಹಾರಾಜ್ ಅವರಿಗೆ. ಇದೀಗ ಎ ವಿ ಚಂದ್ರಶೇಖರ್ ಅವರು, ನ್ಯಾಯಮೂರ್ತಿಗಳಾದ ಎ ವಿ ಚಂದ್ರಶೇಖರ್ ಅವರು ಒಂದೆರಡು ಮಾತುಗಳನ್ನು ಆಡಬೇಕು ಅಂತ ಕೇಳ್ಕೊಳ್ತಾ ಇದ್ದೇನೆ. ಸರ್, ಎರಡೇ ಎರಡು ಮಾತುಗಳನ್ನು ಆಡಬೇಕಾಗಿ ಕೇಳ್ಕೊಳ್ತಾ ಇದ್ದೇನೆ.